ಗುಡ್ ಮಾರ್ನಿಂಗ್. ಇವತ್ತೇನು ವಿಶೇಷ ಅಂದರೆ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಕೀಳಕ್ಕೆ ಬಂದಿದ್ದಾನೆ. ಸೊ ಒನ್ ಬೈ ಒನ್ ಕೀಳ್ತಾ ಇದ್ದಾರೆ. ತಲೆ ಬೂಡೆ ಬಿದ್ದರೆ ಡಮಾರು. ಹುಷಾರಾಗಿ ಆಲ್ರೆಡಿ ಕಿತ್ತಿದ್ದಾನೆ ಎಷ್ಟೊಂದು. ಬರ್ರಿ 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 ತೆಂಗಿನಕಾಯಿ. ಅಯ್ಯಪ್ಪ, ತಲೆ ಬುಡೆ ಹುಷಾರು. ಆಹಾ, ಇಳಿಸ್ತಾನೆ. ಬಿದ್ದರೆ ತಲೆ ಅಷ್ಟೇ. ಸರಿಯಾಗಿ ಬೀಳ್ತದೆ ಒನ್ ಬೈ ಒನ್. ಬಾಬಾ ನೋಡ್ರಿ ಹಿಂಗೆ ಬೀಳ್ತದೆ ಹೂವು ಥರ ತಲೆ ಮೇಲೆ ತೆಂಗಿನಕಾಯಿ. ಬರುತ್ತೆ ಈಗ, ಜೋರು ಲೋಡ್ ಬರುತ್ತೆ. ಬಂತು. ಬಂತು. ಕೀಳ್ತಾ ಇದ್ದಾನೆ. ಬಂತು ಬಿತ್ತು. ಅಮ್ಮ ಅಲ್ಲಿದ್ದಾರೆ, ನೋಡ್ತಿರ್ಬೋದು. ಇನ್ನು ಕೀಳ್ತಾ ಇದ್ದಾರೆ. ತಗೊಂಡ್ರು ಬಂತು ಬಿತ್ತು. ಖರಾಬ್ ಅಲ್ವಾ? ನಾನು ಯಾವತ್ತೂ ತೆಂಗಿನಕಾಯಿ ಕಿತ್ತಿರೋದೇ ನೋಡಿರಲಿಲ್ಲ. ಸರ್ ಒಳಗೆ ಹಾಕಿ, ಆಚೆ ಹಾಕೋದು ಬೇಡ. ಬರೀ ಡೇಂಜರ್ ಅಮ್ಮ. ರೋಡ್ ಹತ್ರ ಇದೆ ಸ್ವಲ್ಪ. ಹೇಳ್ತಾ ಇದೀವಿ ಒಳಗಡೆನೇ ಇಸಿರಿ. ಇಡೀ ದೊಡ್ಡ ಗೊಂಚಲೇ ಬರ್ತಾಯಿದೆ. ಎಷ್ಟು ಬರ್ತಾಯಿದೆ ನೋಡ್ರಿ. ಲಾಟ್ರಿ. ಸರ್ ಒಂದು ನಿಮಿಷ ತೆಗೀತೀನಿ. ಸರಿಯಾಗಿ ತೆಗ್ದಿದ್ದಾರೆ ಮಾತ್ರ. ಯಾವ ಕಡೆ ಇದೆ ನಾವು ನೋಡ್ರಪ್ಪ, ಹಿಂಗಿದೆ. ಸ್ವಲ್ಪ ಸಿಕ್ಕಾಕೊಂಬಿಟ್ಟಿದೆ. ಸ್ವಲ್ಪ ಹಿಂಗೆ ಅಡ್ಡ ಮಾಡಿಕೊಂಡು ಮತ್ತೆ ಕಳಿಸಿ ಮೇಲಕ್ಕೆ ಮಜಾ ನೋಡೋಣ ಬನ್ನಿ. ಆಲ್ರೆಡಿ ನೋಡಿ ಎಷ್ಟು ತೆಗೆದುಬಿಟ್ಟಿದ್ದಾರೆ ತೆಂಗಿನಕಾಯಿನ. ಒಳ್ಳೆ ಎಂಜಾಯ್ಮೆಂಟಪ್ಪ. ನಾವು ಹಳ್ಳಿಗಳಲ್ಲಿ ಹೋದರೆ ಮರದ ಮೇಲೆ ಹತ್ತದ ಮೇಲೆ ಜನಗಳು ತೆಂಗಿನಕಾಯಿ ತೆಗೆಯೋದು ನೋಡ್ಬೋದು. ಮನೆಯಲ್ಲೇ ತೆಂಗಿನಕಾಯಿ ಮರ ಬೆಳೆಸ್ಕೊಂಡಿದ್ರೆ ಈ ಥರ ತೆಗೆಸಬೇಕಾಗತ್ತೆ 3-4 ತಿಂಗಳಿಗೆ ಒಂದು ಸತಿ. ಅಟ್ ಅ ಟೈಮ್ ಒಂದು 20-30 ತೆಂಗಿನಕಾಯಿ ತೆಗೆದುಬಿಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಬಂತು ಬಿತ್ತು. ಒಳ್ಳೆ ಎಂಟರ್ಟೈನ್ಮೆಂಟು. ಏನೇನೋ ಬೀಳುತ್ತೆ ತೆಂಗಿನಕಾಯಿ ಮರ ಜೊತೆ ಅಲ್ವಾ. ತೆಂಗಿನಕಾಯಿ ಇದನ್ನೇ ಕಟ್ ಮಾಡ್ತಿದ್ದಾರೆ ಅದೇನಾ. ಕ್ಲೀನಿಂಗು ಮೇಂಟೆನೆನ್ಸ್ ಎಲ್ಲ ಮಾಡಿಸ್ಕೋಬೇಕಲ್ವಪ್ಪ. ಏನೇನೋ ಬಿತ್ತು ಜೋರಾಗಿ. ಎಷ್ಟು ಧೂಳು ಬರ್ತಾಯಿದೆ, ಕಣ್ಣಿಗೆಲ್ಲ ಧೂಳು ಬೀಳ್ತಾಯಿದೆ ರೀ. ದೂರ ನಿಂತಿದ್ದೀನಿ. ಅಯ್ಯಬ್ಬಾ, ಭಾರಿ ಕಷ್ಟ ರೀ ಕೆಲಸ ಅದು. ಮೇಲೆ ಹತ್ತೋದು ಇಳಿಯೋದು ತಮಾಷೆನ. ಮೋಸ್ಟ್ ಆಗೋಗಿದೆ, ಇನ್ನೊಂದು ಸ್ವಲ್ಪ ಇದೆ ಉಳ್ಕೊಂಡಿದೆ. ನಿಮಗೆ ನೋಡ್ತಿರ್ಬೋದು, ಒಂದು ಬಿತ್ತು ಎಲ್ಲ ಆಗೋಯ್ತು. ಅಲ್ಲಿ
ತೆಗಿತಾ ಇದ್ದಾರೆ, ಇನ್ನೂ ತೆಗಿತಾ ಇದ್ದಾರೆ ನೋಡಿ. ಬಿದ್ದೋಯ್ತು. ಸ್ವಲ್ಪ ಹತ್ರ ಹೋಗೋಣ. 1 ಬೈ 1 ಬರ್ತಾ ಇದೆ. ಬೀಳಿಸ್ತಿದ್ದಾರೆ. ಬಂತು ಅಮ್ಮ ಅಡೇ ಬಂತು. ಓಹೋ, ಒಂದು ಅರ್ಧ ಡಜನು ತೆಂಗಿನ ಮರಲ್ಲಿರೋ ತೆಂಗಿನಕಾಯಿ ಎಲ್ಲ ಆಲ್ಮೋಸ್ಟ್ ತೆಗೆದುಬಿಟ್ಟಿದ್ದಾರೆ. ಬರ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್, ಬರ್ತಾಯಿದ್ದಾರೆ ಪಾಪ. ಯಾರೋ ಸಾಹಸ ಮಾಡಿ ಕಷ್ಟಪಟ್ಟು ಪಾಪ ಇಳೀತಾ ಇದ್ದಾರೆ ಮಾವುತ ಕೆಳಗಡೆ. ಸ್ವಲ್ಪ ಗ್ರಿಪ್ಪು ಮಿಸ್ ಆದ್ರೂ ಗೋವಿಂದ. ಜಾರೋ ಬಂಡೆ ಥರ ಜಾರ್ಕೊಂಬಂದ್ಬಿಡ್ತಾರೆ. ಭಯಂಕರ ಸ್ಕಿಲ್ ಬೇಕ್ರಿ ಇದನ್ನೆಲ್ಲ ಮಾಡೋದಕ್ಕೆ. ಭಾರಿ ಜೋರಿದ್ದಾರೆ. ವರ್ಕ್ ಸ್ವಲ್ಪ ಕೆಳಗಿಳಿಲಿ, ಬಂದು ಮಾತಾಡ್ಸೋಣ, ಅವ್ರು ನಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಪಾಪ ಇಳಿತಾ ಇದ್ದಾರೆ, ನಿಧಾನಕ್ಕೆ ಇಳಿತಾ ಇದ್ದಾರೆ. ಎಲ್ಲ ತೆಗೆದುಬಿಟ್ರು ತೆಂಗಿನಕಾಯಿ ಎಲ್ಲನೂ ಬಿಡಿಸ್ಬಿಟ್ಟು ನಾವು ಒಂದೊಂದಾಗಿ ಮಾಡಬೇಕು. ಇಳಿತಾ ಇದ್ದಾರೆ. ಸಾಹಸ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ತೆಂಗಿನ ಮರ ಹತ್ತೋದು ಇಳಿಯೋದೇನು. ನಾವು ಜೀವನದಲ್ಲಿ ಸಾಹಸ ಮಾಡಲ್ಲ, ಹತ್ತೋದು ಇಲ್ಲ, ಈ ಥರ ಮಾಡೋದಿಲ್ಲ. ಸರ್ ಎಷ್ಟು ವರ್ಷದ ಅನುಭವ ಇದೆ ಇದು ತೆಂಗಿನ? 7 ವರ್ಷದಿಂದ ಮಾಡ್ತಿದ್ದೀರಾ? 7 ವಯಸ್ಸಿಂದನೇ ಹತ್ತಿದ್ದೀರಾ? ಪರವಾಗಿಲ್ಲ. ಹೌದೌದು, ಈ ವಯಸ್ಸಲ್ಲಿ ನೀವು ಹತ್ತಕ್ಕೋಗಲ್ಲ, ಕೈಕಾಲು ಧೈರ್ಯ ಜಾಸ್ತಿ. ಆ ಚಿಕ್ಕ ವಯಸ್ಸಲ್ಲಿ ಏನು ಕೆಲಸ ಮಾಡೋದು ಮಾಡಿಬಿಡ್ತೀವಲ್ಲ, ಆ ಹುಚ್ಚು ಸಾಹಸ. ಗದ್ದೆಗಳು ಇದೆ, ನಿಮ್ದು ಯಾವರು? ನಮ್ಮ ತಮಿಳ್ನಾಡಲ್ಲಿ ಹೆಂಗ? ಕೃಷ್ಣಗಿರಿನಾ? ಪರವಾಗಿಲ್ಲ, ಚೆನ್ನಾಗಿ ತೆಗ್ದಿದ್ದೀರಾ. ನಾನೇ ಎದುರ್ಕೊಂಡಿದ್ದೆ, ಹತ್ತಿರ ಇಲ್ವಾ, ಆಗತ್ತಾ ಇಲ್ವಾ. ಒಂಥರ ಇಳಿಜಾರು ಇದೆಲ್ಲ ಇದು, ಒಂಥರ ಹಿಂಗಿದೆ, ಸ್ಟೀಪ್ ಇದೆ. ಪರವಾಗಿಲ್ಲ, ಎಷ್ಟೊಂದು ತೆಗ್ದಿದ್ದಾರೆ ನೋಡಿ ಫ್ರೆಂಡ್ಸ್. ಅಯ್ಯಪ್ಪ, ಎಷ್ಟು ಕೌಂಟ್ ಮಾಡಿದ್ರೆ ಒಂದು 30-40 ಸೇರತ್ತೆ ಎಲ್ಲ ಒಟ್ಟಿಗೆ ಸೇರಾಕಿದ್ರೆ. ನಿಮ್ಮ ಮನೆಯಲ್ಲಿ ಯಾರೋ ತೆಂಗಿನ ಮರ ಇದ್ದರೆ ಯಾರು ಬೇಕಂದರೆ ಈ ಥರ ತೆಗೆಸ್ಕೊಳ್ಳಿ. ಇಲ್ಲ ಹಳ್ಳಿನಲ್ಲಿ ಯಾರು ತೆಂಗಿನ ಮರ ಹತ್ತಿ ತೆಗೆದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಈ ಥರ ಬೀಳ್ತಾ ಇರತ್ತೆ, ಬೇಡದಿರೋದಲ್ಲ. 3-4 ತಿಂಗಳಿಗೆ ಒಂದ್ಸತಿ ಬಂದು ತೆಗೆದು ಹೋಗ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ನಮ್ಮ ಕೇರ್ಫುಲ್ಲಲ್ಲಿ ನಾವಿರಬೇಕು. ಸ್ವಲ್ಪ ಆಚೆ ಈಚೆ ಬಿದ್ದೋದ್ರೆ ಯಾರು ರೋಡಲ್ಲಿ ಜನಗಳು ಓಡಾಡ್ತಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಎಲ್ಲ ಒಳಗೆ ಮಾಡಬೇಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಬಂದು ತೆಂಗಿನ ಮರದ ಹತ್ತಿ ಹೆಂಗೆ ತೆಂಗಿನಕಾಯಿ ಕೀಳ್ತಾರೆ ಅಂತ ಒಂದು ಸಣ್ಣ ಪರಿಚಯ ನಾನು ಮಾಡಿಕೊಟ್ಟಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ನ್ಯೂ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ಥರ ಹೊಸ ಇಂಟ್ರೆಸ್ಟಿಂಗ್ ಬ್ಲಾಗ್ನ ನಾನು ನಿಮ್ಮೊಂದಿಗೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಕೀಪ್ ಎಂಜಾಯಿಂಗ್ ಯುವರ್ ಲೈಫ್ ಆ್ಯಂಡ್ ವರ್ಕ್ ಆನ್ ಯುವರ್ ಲೈಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.